ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ ವೇದಾಂತ ಕೇಸರಿ ಪರಮ ಪೂಜನೀಯ ಮಲ್ಲಿಕಾರ್ಜುನ ಮಹಾಶ್ಯೋಗಿಗಳವರ ದಿವ್ಯ ಗದ್ದುಗೆಗೆ ಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ ನಮ್ಮೆಲ್ಲರ ಆರಾಧ್ಯರು, ವಿಶ್ವಸಂತರು, ಜ್ಞಾನಯೋಗಿಗಳಾಗಿ ಜಗತ್ತನ್ನು ಬೆಳಗಿದ ಅಪ್ರತಿಮ ಸಂತರು, ಪರಮ ಪೂಜನೀಯ ಸಿದ್ದೇಶ್ವರಪ್ಪಗಳವರ ದಿವ್ಯ ಚರಣಗಳನ್ನು ಭಕ್ತಿಯಿಂದ ಸ್ಮರಿಸಿ ಬೀಳೂರಿನ ಆರಾಧ್ಯ ಗುರುಗಳು ತಮ್ಮ ಕರ್ತೃತ್ವ ಶಕ್ತಿಯ ಮೂಲಕ, ತಪಸ್ಸಿನ ಆಧ್ಯಾತ್ಮಿಕ ಶಕ್ತಿಯ ಮೂಲಕ ನಾಡನ್ನು ಬೆಳಗಿದ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಯೋಗಿಗಳನ್ನು ಹರನ್ಮಂದಿರದಲ್ಲಿ ಧ್ಯಾನಿಸಿ ಶಿವಾನುಭವ ಮಂಟಪದ ಉಸ್ತುವಾರಿಯನ್ನು ಹೊತ್ತಿರುವ ಹಿರಿಯರು, ಜ್ಞಾನವೃದ್ಧರು, ಮಹಾತಪಸ್ವಿಗಳಾದ ಪರಮ ಪೂಜನೀಯ ಮರುಳಶಂಕರಪ್ಪಗಳ ಚರಣಗಳಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಗೋರ ಚಿಂಚೋಳಿಯಿಂದ ಆಗಮಿಸಿರುವ ಆತ್ಮೀಯರು, ಮಹಾಮೇಧಾವಿಗಳು, ತಪಸ್ಸಂಪನ್ನರಾದಂತಹ ಶ್ರೀಮತ್ ಘನಲಿಂಗ ಚಕ್ರವರ್ತಿ ಸಿದ್ದರಾಮೇಶ್ವರ ಪಟ್ಟದ್ದೇವರ ಚರಣಗಳಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಗುರುನಮದ ಮಹೋತ್ಸವದ ನಿಮಿತ್ತವಾಗಿ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಜಗತ್ತನ್ನು ನಿರ್ಮಾಣ ಮಾಡಿದಂತಹ ಶಕ್ತಿಗೆ ದೇವರು ಅಂಥೇಳಿ ಕರೀತಾರೆ. ಯಾವ ಶಕ್ತಿಯ ಒಂದು ಸಂಕಲ್ಪದಿಂದ ಕ್ಷಣ ಮಾತ್ರದಲ್ಲಿಯೇ ಈ ಜಗತ್ತು ನಿರ್ಮಾಣವಾಯಿತು, ಅಂತಹ ಅಪ್ರತಿಮವಾದಂತಹ ಪ್ರಚಂಡವಾದ ದಿವ್ಯ ಶಕ್ತಿಯೇ ದೇವರು. ನಾವು ತಿಳಿದುಕೊಂಡಂತೆ ಒಂದು ಗುಡಿಯಲ್ಲಾಗಲಿ, ಒಂದು ಮೂರ್ತಿಯಲ್ಲಾಗಲಿ, ಒಂದು ಪ್ರತಿಮೆಯಲ್ಲಾಗಲಿ ಸಿಲುಕಿಕೊಂಡಂಥವನು ದೇವರಲ್ಲ. ನಿಜವಾದ ದೇವರು ಅಂದ್ರೆ ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತತ್ ಬ್ರಹ್ಮ ತದ್ವಿಜಿಜ್ಞಾಸಸ್ವ ಅಂತ ಉಪನಿಷತ್ತು ಹೇಳಿತು. ದೇವರಂದರೆ ಯಾವುದಪ್ಪ? ಯಾವುದಕ್ಕೆ ದೇವರನ್ಬೇಕು? ಯತೋ ವಾ ಇಮಾನಿ ಭೂತಾನಿ ಜಾಯಂತೆ, ಏಕಕೋಶೀಯ ಜೀವಿಯಿಂದ ಹಿಡಿದುಕೊಂಡು ನೀಲಿ ತಿಮಿಂಗಲದವರೆಗೆ, ನಮ್ಮ ಮನೆಯಲ್ಲಿರುವಂಥ ನೀರಿನಿಂದ ಹಿಡಿದುಕೊಂಡು ಸಮುದ್ರದವರೆಗೆ, ಸಣ್ಣ ಒಂದ ಅಣುವಿನಿಂದ ಹಿಡಿದುಕೊಂಡು ಬ್ರಹ್ಮಾಂಡದವರೆಗಿನ ಸಮಸ್ತ ವಿಶ್ವ ವಿಸ್ತಾರವನ್ನು ಯಾವ ಶಕ್ತಿ ಕ್ಷಣ ಮಾತ್ರದಲ್ಲಿ ನಿರ್ಮಾಣ ಮಾಡಿತೋ, ಎಲ್ಲಿಂದ ಇದೆಲ್ಲ ಸೃಷ್ಟವಾಯಿತೋ, ಹುಟ್ಟಿ ಬಂತೋ, ಅದು ಏನ ಜಾತಾನಿ ಜೀವಂತಿ, ಸೃಷ್ಟವಾದಂತಹ ಹುಟ್ಟಿದಂತಹ ಈ ಜಗತ್ತನ್ನು ಯಾವ ಶಕ್ತಿ ಪಾಲನಾ ಮಾಡ್ತದಲ್ಲ ಅಂತಹ ಶಕ್ತಿ. ಯಾಕೆ ಅಂದ್ರೆ ಒಂದು ಕ್ಷಣ ಆ ಶಕ್ತಿ ಏನಾದರೂ ಹಿಂದೆ ಸರಿತ್ತು ಅಂದರೆ ಇದು ಯಾವುದೂ ಬದುಕುವುದಿಲ್ಲ, ಜಗತ್ತು ಬದುಕಂಗಿಲ್ಲ, ಜಗತ್ತಿನಲ್ಲಿರುವಂಥ ಜೀವ ಸಂಕುಲ ಯಾವುದು ಕೂಡ ಬದುಕುವುದಿಲ್ಲ. ಅದಕ್ಕೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ, ಎಲ್ಲಿಂದ ಹುಟ್ಟಿತೋ ಕೊನೆಗೆ ಎಲ್ಲಿ ಹೋಗಿದೆಲ್ಲವೂ ಅಡಗುತ್ತದನೋ ಅಂತಹ ಮಹಾಶಕ್ತಿಯೇ ಕಲ್ಪನಾತೀತವಾದ, ಮಾತು ಮನಸ್ಸು ಬುದ್ಧಿಗಳಿಗೆ ಅಗೋಚರವಾದ, ಅವುಗಳಿಗೆ ನಿಲುಕಲಾರದೇ ಇರುವಂಥ ಒಂದು
ವಿಶಿಷ್ಟವಾದ ಚೇತನಾ ಶಕ್ತಿಯೇ ಪರಬ್ರಹ್ಮ, ಪರಮಾತ್ಮ, ದೇವರು ಅಂತ ಕರೀತಾರೆ. ಅಂತಹ ದೇವ ತತ್ವವನ್ನು ಯಾರು ಸರಿಯಾಗಿ ತಿಳಿದುಕೊಂಡರೋ, ದೇವರೇ ಆದರೋ, ದೇವ ಸ್ವರೂಪರಾಗಿ ಜಗತ್ತನ್ನು ಬೆಳಗಿದರೋ ಅವರಿಗೆ ಮಹಾತ್ಮರು ಅಂತ ಕರೀತಾರೆ. ದೇವರನ್ನು ತಿಳಿದಂಥವರೇ ಮಹಾತ್ಮರು. ಸಾಮಾನ್ಯವಾಗಿ ಮಹಾತ್ಮರು ಅಂದ್ರೆ ಮಹಾನ್ ಆತ್ಮ ಯಸ್ಯ ಸಹ ಮಹಾತ್ಮ. ಯಾವಾತನ ಮನಸ್ಸು ದೇವರಷ್ಟು ದ್ವಾಡದಾಗೈತೆಲ್ಲ ಅವ ಮಹಾತ್ಮ. ಯಾವನ ಮನಸ್ಸಿನಲ್ಲಿ ಗೋಡೆಗಳೇ ಇಲ್ಲವೋ, ಯಾವಾತನ ಮನಸ್ಸಿನಲ್ಲಿ ಜಾತಿ ಮತ ಪಂಥಾದಿ ಕ್ಲೇಶಗಳಿಲ್ಲವೋ, ಯಾವಾತನ ಮನಸ್ಸು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮದಷ್ಟು ವಿಸ್ತಾರವಾಗಿದೆಯೋ, ಯಾವಾತನ ಮನಸ್ಸು ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ ಅನ್ನುವಷ್ಟು ವಿಸ್ತಾರವಾಗಿದೆಯೋ ಅಂಥ ಮಹಾಪುರುಷನಿಗೆ ಮಹಾತ್ಮ ಅನ್ನುವಂಥ ಅನ್ವರ್ಥಕ ಅಭಿಧಾನವನ್ನು ಈ ಜಗತ್ತು ಕೊಡುತ್ತದೆ. ಮಹಾತ್ಮ ಅಂದ್ರೆ ಸಾಮಾನ್ಯನಲ್ಲ. ನಾವೆಲ್ಲರೂ ಚರ್ಮಚಕ್ಷುವಿನಿಂದ ನೋಡ್ತೀವಿ, ಅದಕ್ಕೆ ನಮಗೆ ಸಾಮಾನ್ಯವಾದ ಜಗತ್ತು ಕಾಣುತ್ತದೆ. ನಮಗೆ ಹುಲ್ಲು ಕಡ್ಡಿ ಕಾಣಬಹುದು, ನಮಗೊಂದು ಸಾಮಾನ್ಯವಾದಂಥ ಕಲ್ಲು ಕಾಣಬಹುದು. ಆದರೆ ಒಬ್ಬ ಮಹಾತ್ಮ ಅದೇ ಹುಲ್ಲು ಕಡ್ಡಿಯನ್ನು ನೋಡಿದ ಅಂದ್ರೆ ಅದರ ಹಿಂದೆ ಇರುವಂಥ ಸಚ್ಚಿದಾನಂದ ರೂಪ ನಿತ್ಯ ಪರಿಪೂರ್ಣ ಪರಬ್ರಹ್ಮ ವಸ್ತು ಅವನಿಗೆ ಕಾಣುತ್ತದೆ. ನಮ್ಮ ದೃಷ್ಟಿ ಲೌಕಿಕವಾಗಿರುತ್ತದೆ, ಆತನ ದೃಷ್ಟಿ ಆಧ್ಯಾತ್ಮಿಕವಾಗಿರುತ್ತದೆ. ನಮ್ಮ ದೃಷ್ಟಿ ದೋಷಪೂರ್ಣವಾಗಿರುತ್ತದೆ, ನಮ್ಮ ದೃಷ್ಟಿ ಕ್ಲೇಶಪೂರ್ಣವಾಗಿರುತ್ತದೆ. ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶಾದಿ ಪಂಚ ಕ್ಲೇಶಯುಕ್ತವಾದ ಮನಸ್ಸು ನಮ್ಮದು. ಇವುಗಳಿಂದ ಸಂಪೂರ್ಣವಾಗಿ ಮುಕ್ತವಾದಂಥ ಪರಿಶುಭ್ರವಾದಂತಹ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾ ಪ್ರದಾಯಕಂ ಶುದ್ಧಂ ಪೂರ್ಣ ಚಿದಾನಂದಂ ಸದಾಶಿವಮಹಂ ಭಜೆ. ಅಷ್ಟು ಪರಿಶುದ್ಧವಾದ ಮನಸ್ಸು ಯಾರದಿದೆಯೋ ಅವರು ಮಹಾತ್ಮರು. ಯಾರು ತಮ್ಮ ಮನೆಗಾಗಿ ಮಾತ್ರ ವಿಚಾರ ಮಾಡ್ತಾರೆ, ತಮ್ಮ ಪ್ರಪಂಚ ಬಿಟ್ಟು ಇನ್ನೊಂದಿಷ್ಟು ವಿಚಾರನ ಮಾಡಂಗಿಲ್ಲ, ಯಾರಿಗೆ ತಮ್ಮ ಸ್ವಾರ್ಥವನ್ನು ಬಿಟ್ಟರೆ ಇಡೀ ಜಗತ್ತೇ ಕಾಣುವುದಿಲ್ಲವೋ ಅಂಥ ಮನುಷ್ಯನೇ ಪ್ರಾಪಂಚಿಕ. ಹಾಗಾದ್ರೆ ಪಾರಮಾರ್ಥಿಕ ಪುರುಷನ್ಯಾರು? ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತಲೂ ಶ್ರೇಷ್ಠ ವ್ಯಕ್ತಿ ಯಾರು ಅಂತ ಕೇಳಿದರ, ಯಾವಾತನು ನಿಸ್ವಾರ್ಥಿಯಾಗಿರುವನೋ, ಯಾವಾತನ ಮನಸ್ಸಿನಲ್ಲಿ ಮೇರೆಗಳೇ ಇಲ್ಲವೋ, ಯಾವಾತನು ಪರಬ್ರಹ್ಮ ತತ್ವವನ್ನು ಚಿಂತನೆ ಮಾಡಿ ಆ ಸ್ವರೂಪದಲ್ಲಿ ಸನ್ನಿವಿಷ್ಟನಾಗಿದ್ದಾನೆಯೋ ಆತನೇ ಮಹಾತ್ಮ, ದೈವಿ ಪುರುಷ. ಸಾಮಾನ್ಯವಾಗಿ ಯೋ ವೈ ಭೂಮಾ ತತ್ ಅಮೃತಂ ಯದಲ್ಪಂ ತನ್ಮರ್ಥ್ಯಂ. ಯಾವುದು ಅನಂತವಾಗಿದೆಯೋ ಅದಕ್ಕೆ ಸಾವಿಲ್ಲ, ನಾಶ ಇಲ್ಲ. ಯಾವುದು ಅಲ್ಪವಾಗಿದೆಯೋ, ಯಾವುದು ಕಾಣಬಂದಿದೆಯೋ, ಯಾವುದು ದೃಷ್ಟಿಗೋಚರವಾಗಿದೆಯೋ, ಇಂದ್ರಿಯಗಳಿಗೆ, ಮನಸ್ಸಿಗೆ, ಬುದ್ಧಿಗೆ ವೇದ್ಯವಾಗಿದೆಯೋ ಅದೆಲ್ಲವೂ ನಷ್ಟವಾಗಿ ಹೋಗ್ತದೆ, ನಾಶವಾಗ್ತದೆ, ಸಾವನ್ನು ಅಪ್ತದೆ. ಆದರೆ ಯಾವ ವಸ್ತು ಹುಟ್ಟೇ ಇಲ್ಲವೋ, ಯಾವ ವಸ್ತು ನಮಗೆ ಕಂಡೇ ಇಲ್ಲವೋ, ಯಾವ ವಸ್ತು ಇಂದ್ರಿಯಗಳಿಗೆ ನಿಲುಕುವುದೇ ಇಲ್ಲವೋ ಅಂತಹ ಸಚ್ಚಿದಾನಂದ ರೂಪವಾದಂಥ ತತ್ವ ಏನಿದೆಯೋ ಅದು ಶಾಶ್ವತ, ಅದುವೇ ಬ್ರಹ್ಮ, ಅದುವೇ ದೇವರು. ಆ ದೇವರನ್ನು ಯಥಾರ್ಥವಾಗಿ ತಿಳಿದಂಥವರೇ ಮಹಾತ್ಮರು, ಗುರುಗಳು, ಸತ್ಪುರುಷರು. ನಾವು ದೇವರನ್ನು ತಿಳ್ಕೊತೀವಿ. ಹೆಂಗೆ ತಿಳ್ಕೊತೀವಿ?
ನಾವು ನೈವೇದ್ಯ ಹಿಡಿಲಿಲ್ಲ ಅಂದ್ರೆ ದೇವರು ಉಪವಾಸ ಇರ್ತಾನಂತ ತಿಳ್ಕೊತೀವಿ. ನಾವು ಒಂದು ಕೊಡ ನೀರು ಹಾಕಲಿಲ್ಲ ಅಂದ್ರೆ ದೇವರು ಜಳಕ ಮಾಡೋದಿಲ್ಲ ಅಂತ ತಿಳ್ಕೊತೀವಿ. ನಾವು ಅಮಾವಾಸ್ಯೆಗೊಮ್ಮೆ ಹೋದ ತೆಂಗಿನಕಾಯಿ ಒಡೆಯಲಿಲ್ಲ ಅಂದ್ರೆ ದೇವ್ರನ್ನ ಮೇಲೆ ಸಿಟ್ಟಿಗೆ ಬರ್ತಾನಂತ ತಿಳ್ಕೊತೀವಿ. ನಾವು ಏನೇನೋ ನಮ್ಮ ಕಲ್ಪನಾ ಹೆಂಗೈತೆ ಹಂಗಂಗೆ ದೇವರನ್ನು ತಿಳ್ಕೊತೀವಿ. ಇದ್ದ ದೇವರನ್ನ ಬ್ಯಾರೆ, ನಾವು ತಿಳ್ಕೊಂಡ ದೇವರನ್ನ ಬ್ಯಾರೆ. ದೇವರಂದ್ರ ಅಲ್ಲಿದ್ದು ಇಲ್ಲಿ ಇಲ್ದಂಗೆ ಆಗವ ದೇವರಲ್ಲ. ದೇವರಂದ್ರೆ ಯಾರ ಮೈಯಾಗರೆ ಬರಾವ ದೇವರಲ್ಲ. ದೇವರ ಅಂದ್ರೆ ಯಾರನ್ನ ಕಾಡಾವ ದೇವರಲ್ಲ, ಬೇಡಾವ ದೇವರಲ್ಲ. ದೇವರು ಯಾರಪ್ಪ ಅಂದರೆ ಯಾರು ಪರಿಪೂರ್ಣವಾಗಿ ತುಂಬಿಕೊಂಡಿದೆಯೋ ಅಂಥ ಘನವಸ್ತುವೇ ದೇವರು ಅಂತ ಮಹಾ ಋಷಿಗಳೆಲ್ಲ ಹೇಳ್ತಾರೆ. ಎಲ್ಲ ಕಡೆಗಳಲ್ಲಿಯೂ ತುಂಬಿಕೊಂಡಿರುವಂಥ ಅಖಂಡ ಚೈತನ್ಯ ವಸ್ತುವೇ ದೇವರು. ಅಂತಹ ದೇವರನ್ನು ತಿಳ್ಕೊಂಡಂಥವರು ಮಹಾತ್ಮರು. ದೇವರ ನಿರಾಕಾರದ ಆ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂಥ ಮಹಾತ್ಮರು ಸಾಕಾರದ. ಗುರು ಅಂದ್ರೆ ಬೇರೆ ಅಲ್ಲ, ದೇವರಂದ್ರೆ ಬೇರೆ ಅಲ್ಲ. ಅದಕ್ಕೆ ನಾವು ದೇವರನ್ನು ಕಾಣಬೇಕಾದ್ರೆ, ದೇವರ ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ಮೊಟ್ಟ ಮೊದಲಾಗಿ ಮಹಾತ್ಮರ ಸಾಮೀಪ್ಯದಲ್ಲಿ ನಾವು ಕೂಡಲ ಕಲಿಬೇಕು. ಎಲ್ಲಿ ಮಹಾತ್ಮರದಾರ, ಎಲ್ಲಿ ತತ್ವಜ್ಞಾನಿಗಳಾದಂಥ ದಾರ್ಶನಿಕರಾದಂಥ ಒಬ್ಬ ಸದ್ಗುರು ಅದಾನಲ್ಲ, ಅವನ ಪದತಲದಲ್ಲಿ ಯಾವಾಗ ಕೂಡಲ ಕಲಿತೀವಲ್ಲ ಆವಾಗ ನಮ್ಮಲ್ಲಿರುವಂಥ ಅತ್ಯಂತ ಅಶುದ್ಧವಾದ ಮನಸ್ಸ ಸ್ವಚ್ಛ ಆಗ್ಲಕ್ಕೆ ಪ್ರಾರಂಭ ಮಾಡ್ತದೆ. ಹೊಯ್ದಾಡುವಂಥ ಮನಸ್ಸ ಶಾಂತ ಆಗ್ತದೆ. ಆ ಮನಸ್ಸಿನಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ದೇವಜ್ಞಾನದ ದಿವ್ಯ ಜ್ಯೋತಿ ಬೆಳಗ್ತದ. ಆವಾಗ ನಾವು ಜ್ಞಾನಿಗಳಾಗುತ್ತೀವಿ. ನಮ್ಮ ಸಂಘ ಬಹಳ ಚಲೋ ಇರಬೇಕು. ಎಂಥವ್ರ ಸಂಘ ಮಾಡ್ತೀವಿ ಅಂಥ ಗುಣಗಳು ನಮ್ಮಲ್ಲಿ ಬರ್ತಾವೆ. ಏನು ಒಂದ ತಾಸನ ಕುಡುಕನ ಸಂಘ ಮಾಡ್ರೆ ಏನಾಗ್ತೈತಿ? ಒಂದ ತಾಸು ಮಾಡ್ರೆ ಏನಾಗಂಗಿಲ್ಲ. ಆದರೆ ಕ್ರಮೇಣ ಮಾಡ್ಕೋತ ಹೋದೆ ಅಂದ್ರೆ ನಿನಗೆ ಒಂದಿಲ್ಲ ಒಂದು ದಿವಸ ಕುಡಿಸೇ ಬಿಡ್ತಾನ. ಅವನದು ಒಂದು ಸಾಧನಾನ ಅದು. ಯಾಕಂದ್ರೆ ಮೊದಲನೇ ದಿವಸ ಕುಡ್ದಾಗ ವಾಂತಿ ಆಗ್ತದೆ, ಯಾವಾಗಲಿ ಆಕತಿಲ್ಲ. ಕುಡುಕರಿಗೆ ವಾಂತಿ ಆಗ್ತದೆ, ಶರೀರ ಬ್ಯಾಡ ಅಂತ ಹೇಳ್ತೈತಿ. ಆದರೂ ಇವ ಕುಡಿತಾನೆ. ಒಂದಾತು ಎರಡಾತು ಹಂಗೆ ಕುಡ್ಕೋತ ಮುಂದೆ ಅದನ್ನು ಕುಡಿಲಿಲ್ಲ ಅಂದ್ರೆ ಸತ್ತು ಹೋಗ್ತಾನೆ. ಅಟ್ಟ ಅಭ್ಯಾಸ ಆಗಿಬಿಡ್ತದೆ. ಅದಕ್ಕೆ ಕುಡುಕರ ಸಂಘ ಮಾಡಿದವ್ರು ಹಾಳಾಗಿ ಹೋಗ್ತಾರ. ಚಟ ಮಾಡೋವ್ರ ಸಂಘ ಮಾಡಿದಂಥವರು ನಾಶವಾಗಿ ಹೋಗ್ತಾರ. ದುಷ್ಟ ದುರ್ಗುಣ ಹೊಂದಿರುವಂಥ ದುಷ್ಟ ವ್ಯಕ್ತಿಗಳ ಸಂಘವನ್ನು ಮಾಡಿದಂಥ ಮನುಷ್ಯನ ಜೀವನ ಸಂಪೂರ್ಣ ಹಾಳಾಗ್ತದೆ. ಆದರೆ ಮಹಾತ್ಮರ ಸಾನ್ನಿಧ್ಯದಲ್ಲಿ ಕುಳಿತಂಥ ಸಣ್ಣ ಸಣ್ಣ ಮಕ್ಕಳು ಕೂಡ ದೇವರಾಗಿ ಹೋದರು, ಲೋಕ ಪೂಜ್ಯರಾಗಿ ಹೋದರು. ಯಾರ ಸಂಘ ಮಾಡಬೇಕು? ಯಾರ ಸಂಘವನ್ನು ಮಾಡಿದ್ರೆ ನಾವೆಲ್ಲರೂ ಕೂಡ ಜ್ಞಾನಿಗಳಾಗ್ತೀವಲ್ಲ ಅಂಥವರ ಸಂಘವನ್ನು ಮಾಡಬೇಕು. ನಮಗೆ ತಿಳಿಲಿ ಬಿಡಲಿ, ಹೋಗಿ ಅಲ್ಲಿ ಕೂಡ್ರಲ್ಲ ಕಲಿಬೇಕು. ನಾವೇನಾದರೂ ಟಿ ವಿ ಸಂಘ ಮಾಡಿದ್ದೀವಿ ಅಂದ್ರೆ ತಲೆ ಕೆಡ್ತಾವೆ. ಧಾರಾವಾಹಿ ಸಂಘ ಮಾಡಿದ್ರಿ ಅಂದ್ರೆ ಮನೆ ಹೊಡಿತಾವೆ. ಅದೇ ಸಿದ್ದೇಶ್ವರಪ್ಪಗಳ ಸಾನ್ನಿಧ್ಯದ ಪ್ರವಚನ ಕೇಳಿದಿರಿ ಅಂದ್ರೆ ಜೀವನ ಉದ್ಧಾರ ಆಗ್ತದೆ, ಜೀವನವೇ ಬದಲಾಗಿ ಹೋಗ್ತದೆ. ಅಂತಹ ಮಹಾತ್ಮರು ಪರಮ ಪೂಜನೀಯರಾದಂತಹ ಸಿದ್ದೇಶ್ವರಪ್ಪಗಳು ಒಂದ ಮಾತಿನಲ್ಲಿ ಹೇಳಬೇಕಂದ್ರೆ ದೇವರಂದ್ರೆ ಬೇರೆ ಅಲ್ಲ, ಅಪ್ಪುಗಳಂದ್ರೆ ಬೇರೆ ಅಲ್ಲ, ಒಂದೇ. ನಾವು ಎರಡ ತಿಳ್ಕೊಂಡಿರ್ಬೋದು, ಒಂದೇ ಸ್ವರೂಪ. ಯಾಕೆ ಅಂದ್ರೆ ವ್ಯಕ್ತಿಗಳಿಗೆ ಈ ರೀತಿಯಾದಂಥ ಸಾಧನೆ ಮಾಡಲಿಕ್ಕಾಗಂಗಿಲ್ಲ. ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಹೇಳ್ತಾರೆ. ಅವರಲ್ಲಿ ಏನು ಇತ್ತು ಅಂತ ಯಾರಿಗೂ ಕೂಡ ಕಂಡು ಹಿಡ್ಲಿಕ್ಕಾಗಲಿಲ್ಲ.
ಅಪ್ಪುಗಳಂತಲ್ಲಿ ಎಷ್ಟು ಜ್ಞಾನ ಇತ್ತು ಅಂತ ಯಾವ ಶಿಷ್ಯರಿಗೂ ಗ್ರಹಿಸಲಿಕ್ಕಾಗಲಿಲ್ಲ, ಯಾವ ಭಕ್ತರಿಗೂ ಕೂಡ ಅದು ಕಾಣಲೇ ಇಲ್ಲ. ಯಾಕೆ ಅಂದ್ರೆ ಸಿದ್ದೇಶ್ವರ ಅಪ್ಪಗಳವರು ಅಂದ್ರೆ ಸಾಕ್ಷಾತ್ ದೇವರು. ದೇವರನ್ನು ಯಾವ ಮನುಷ್ಯ ತನ್ನ ಬುದ್ಧಿಮತ್ತೆಯಿಂದ ಅಳೆಯಲಿಕ್ಕಾಗ್ತದೆ? ಇದೆಲ್ಲ ಬರೇ ಹೇಳುವ ಮಾತುಗಳಲ್ಲ. ಒಬ್ಬ ಗಣಿತಶಾಸ್ತ್ರಜ್ಞ ಬಂದರೂ ಕೂಡ ಅವನಿಗೆ ಎಷ್ಟು ತಿಳ್ಕೊಂಡನಲ್ಲ ಅದಕ್ಕಿಂತ ಮ್ಯಾಲಿಂದ ಅವನಿಗೆ ಹೇಳಿ ಕಳಿಸ್ತಿದ್ರು. ಆ ಬಳಿಕ ಒಬ್ಬ ವಿಜ್ಞಾನಿ ಬಂದ್ರೆ ಅವನಿಗೂ ಕೂಡ ಅದಕ್ಕಿಂತ ಮೇಲ್ಮಟ್ಟದ ಜ್ಞಾನವನ್ನು ಹೇಳಿ ಕಳಿಸ್ತಾ ಇದ್ದು. ಶಿಕ್ಷಕ ಬಂದ ಅಂದ್ರೆ ಅವನಿಗೆ ತಕ್ಕಂಥ ಜ್ಞಾನ. ಸನ್ಯಾಸಿಗಳಿಗೆ ಬಂದ್ರೆ ಅವರಿಗೆ ಆಧ್ಯಾತ್ಮಿಕ ಕ್ಷೇತ್ರದ ಜ್ಞಾನ. ಒಕ್ಕಲಿಗ ಬಂದ್ರೆ ಅವನ ಒಕ್ಕಲುತನದ ಕ್ಷೇತ್ರದ ಜ್ಞಾನ. ಕವಿಗಳು ಸಾಹಿತಿಗಳು ಬಂದ್ರೆ ಅವರಿಗೂ ಅಂಥದ್ದೇ ಜ್ಞಾನವನ್ನು ಹೇಳಿ ಕಳಿಸ್ತಾ ಇದ್ದು. ಅದಕ್ಕೆ ಸಿದ್ದೇಶ್ವರಪ್ಪಗಳಂದ್ರೆ ಸಾಕ್ಷಾತ್ ದೇವರು. ದೇವರನ್ನು ಮೆಜರ್ಮೆಂಟ್ ಮಾಡ್ಲಿಕ್ಕೆ ಬರಂಗಿಲ್ಲ, ಅಳತೆ ಮಾಡ್ಲಿಕ್ಕೆ ಬರಂಗಿಲ್ಲ. ಹಂಗೆ ಸಿದ್ದೇಶ್ವರಪ್ಪಗಳವರನ್ನು ನಾವು ಇದಮಿತ್ತಂ ಹಿಂಗ ಇದ್ರಪ್ಪ ಅಂತ ಹೇಳಕ್ಕೆ ಬರಂಗಿಲ್ಲ. ಯಾಕೆ ಅಂದ್ರೆ ದೇವರನ್ನು ಇಲ್ಲಿಯವರೆಗೂ ವೇದ, ಇತಿಹಾಸ, ಸ್ಮೃತಿ, ಪುರಾಣಗಳು, ಅನೇಕ ಪದಗಳು, ಸಾಹಿತ್ಯ ಎಲ್ಲ ಕೂಡಿ ಕೂಡ ದೇವರನ್ನು ವರ್ಣನ ಮಾಡ್ಲಿಕ್ಕಾಗಿಲ್ಲ. ಅಸಿತ ಗಿರಿಸಮಂ ಶಾತ್ ಕಜ್ಜಲಂ ಸಿಂಧು ಪಾತ್ರೆ ಸುರತರುವರ ಶಾಖಾ ಲೇಖನಿ ಪತ್ರ ಮುರುವಿ ಲಿಖತಿ ಯದಿ ಗೃಹೀತ್ವಾ ಶಾರದಾ ಸರ್ವಕಾಲಂ ತದಪಿ ತವ ಗುಣಾನಾಂ ಈಶ ಪಾರಂ ನ ಯಾತಿ. ಹೇ ಈಶನೇ, ಪರಮಾತ್ಮನೇ, ಪರಮೇಶ್ವರನೇ, ನಿನ್ನ ವರ್ಣನೆಯನ್ನು ಸಾಕ್ಷಾತ್ ಶಾರದಾದೇವಿ ಸರಸ್ವತಿ ದೇವಿಯೇ ಭೂಮಂಡಲದಲ್ಲಿರುವಂಥ ವೃಕ್ಷಗಳನ್ನೇ ಪೆನ್ ಮಾಡಿಕೊಂಡು ಲೇಖನಿ ಮಾಡಿಕೊಂಡು ಸಪ್ತ ಸಾಗರದಲ್ಲಿರುವಂಥ ನೀರನ್ನೇ ಶಾಯಿಯನ್ನಾಗಿ ಮಾಡಿ ಸಮಸ್ತ ಭೂಮಂಡಲವನ್ನೇ ಬ್ರಹ್ಮಾಂಡವನ್ನೇ ಹಾಳೆಯನ್ನಾಗಿ ಮಾಡಿ ಬರೆದರೂ ಕೂಡ ತದಪಿ ತವ ಗುಣಾನಾಂ ಈಶ ಪಾರಂ ನ ಯಾತಿ. ಅನಾದ್ಯನಂತವಾಗಿ ನಿಂತಹ ದೇವರೇ ನಿನ್ನ ಮಹಿಮೆಯನ್ನು ವರ್ಣಿಸ್ಲಿಕ್ಕಾಗಂಗಿಲ್ಲ ಅಂತ ಹೇಳ್ತಾರೆ. ಶಿವಮಹಿಮ್ನ ಸ್ತೋತ್ರದಲ್ಲಿ ಪುಷ್ಪದಂತ ಈ ರೀತಿಯಾಗಿ ಹೇಳ್ತಾನೆ. ಹಂಗ ನಾವೆಲ್ಲರೂ ಕೂಡ ಎಷ್ಟು ಜನ ಕೂಡಿ ಸಿದ್ದೇಶ್ವರಪ್ಪಗಳ ಬಗ್ಗೆ ಹೇಳಾಕ್ವಾದರೂ ಕೂಡ ಒಂದು ಸಣ್ಣ ಲೋಟ ಹೋಗಿ ಸಮುದ್ರವನ್ನು ಅಳದ ತೂಗಿ ಹೇಳುವುದು ಹೇಗೆ ಅಶಕ್ಯ ಅಸಾಧ್ಯ ಅದನೋ ಹಂಗೆ ಅಪ್ಪುಗಳ ಕುರಿತು ಹೇಳುವುದು ಕೂಡ ಅಸಾಧ್ಯದ ಮಾತು ಅಂತ ಅನ್ನಿಸ್ತದೆ. ಯಾಕೆ ಅಂದ್ರೆ ಅವರು ಅಷ್ಟು ದೊಡ್ಡವರು, ಅವರಲ್ಲಿರುವಂಥ ಜ್ಞಾನ ಅಗಾಧವಾದಂಥದ್ದು, ಅವರಲ್ಲಿರುವಂಥ ಸಂಯಮ ಶಕ್ತಿ, ನಿಯಮ ಪಾಲನಾ ಶಕ್ತಿ, ಜಗತ್ತನ್ನು ನೋಡುವಂಥ ದಾರ್ಶನಿಕ ದೃಷ್ಟಿಕೋನ, ಅವರಲ್ಲಿರುವಂಥ ಅಖಂಡವಾದಂಥ ಧರ್ಮ ಪ್ರಜ್ಞಾ, ಅವರಲ್ಲಿರುವಂಥ ಪರಬ್ರಹ್ಮ ವಸ್ತುವಿನಲ್ಲಿನ ನಿಷ್ಠೆ, ಇವೆಲ್ಲವೂ ಕೂಡ ಊಹೆ ಮಾಡಲಿಕ್ಕಾಗಂಗಿಲ್ಲ. ಧರ್ಮೋ ಹಿ ವಿಶ್ವಸ್ಯ ಜಗತಃ ಪ್ರತಿಷ್ಠಾ. ಇಡೀ ಜಗತ್ತನ್ನು ಧಾರಣ ಮಾಡಿದಂಥ ಶಕ್ತಿ ಯಾವುದು ಅಂದ್ರೆ ಧರ್ಮ. ಆ ಧರ್ಮ ಒಂದು ಅಭ್ಯುದಯ ರೂಪದಲ್ಲಿ ಜಗತ್ತಿನಲ್ಲಿ ಇರ್ತದೆ, ನಿಶ್ರೇಯಸ ರೂಪದಲ್ಲಿ ನಮ್ಮ ಮನಸ್ಸಿನ ಹಿಂದೆ ಪರಮ ಶಾಂತಿಯ ರೂಪವಾಗಿ ಪ್ರತಿಷ್ಠಿತವಾಗಿರ್ತದೆ. ಇಂತಹ ಧರ್ಮಮೂರ್ತಿಗಳಾಗಿ ಜಗತ್ತನ್ನು ಬೆಳಗಿದಂತಹ ಸಾಕ್ಷಾತ್ ಧರ್ಮ ದೇವರು ಅಂದ್ರೆ ಸಿದ್ದೇಶ್ವರಪ್ಪಗಳು. ಯೋಗದಲ್ಲಿ ಹೇಳ್ತಾರ, ಒಂದೊಂದು ಗುಣಗಳನ್ನು ಹೇಳ್ತಾ ಹೋಗ್ತಾರೆ. ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇವು 8 ಅಂಗಗಳು, 8 ಯೋಗದ ಸೋಪಾನಗಳು. ಅದರಾಗ ಮೊದಲನೇದ್ದು ಯಮ. ಯಮದಲ್ಲಿ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ ಒಂದು 5 ವಿಶೇಷ ಗುಣಗಳು.
ಅಹಿಂಸಾ ಅನ್ನುವಂಥ ಒಂದೇ ಒಂದು ಗುಣ ನಮ್ಮಲ್ಲಿ ಅಳವಟ್ಟಿತು ಅಂದ್ರೆ ಸರ್ವ ವೈರ ತ್ಯಾಗ ಅಂತ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ. ಬರೇ ಅಹಿಂಸಾ ಮನೋಭಾವನೆ ಒಂದು ಪ್ರತಿಷ್ಠಿತವಾಯಿತು ಅಂದ್ರೆ ನಮಗೆ ಜಗತ್ತಿನಲ್ಲಿ ಯಾರು ವೈರಿಗಳೇ ಇರಂಗಿಲ್ಲ. ನಮಗಿದೇನ್ರಿ ಸಾಧ್ಯ ಆಗೈತೆ? ಒಂದು ನಾಯಿ ಮನೆ ಬಾಗಿಲು ಮುಂದೆ ಬಂದ ಒಂದು ಬೇಡ ಎರಡು ಸಾರಿ ಬಗಳಿದ್ರೆ ಕಲ್ಲು ಒಗೆದು ಕಳಿಸು ನಾವೇ ಎಲ್ಲಿ? ಸುಮ್ಮ ಹಾದಿಯಿಂದ ಹೋಗು ಮುಂದೆ ಗಿಡ ಇರ್ತಾವೆ, ಗಿಡದ ಟೊಂಗಿ ಮುರಿದ್ನೆ ಎಲೆ ಹರಿದ್ನೆ ಅದು ಹಿಂಸಾನೇ ಅಲ್ಲ. ಈ ರೀತಿ ಹಿಂಸಾ ಮಾಡ್ಕೋತ ಹೋಗುವಂಥ ನಾವುಗಳು ಮಾತಿನಿಂದ ಹಿಂಸಾ ಮಾಡ್ತೀವಿ. ಕೆಲವೊಂದಿಷ್ಟು ಮಂದಿಗೆ ನೇರವಾಗಿ ಹೇಳಂಗಿಲ್ಲ. ಅವರು ಎಮ್ಮೆ ಮೇಲೆ ಹಾಸಿ ಬೈತಾರೆ, ಮಗ್ಗಲ ಮನ್ಯಾನ ಅವ್ರಿಗೆ ಹಾಸಿ ಬೈತಾರೆ, ಮಕ್ಕಳ ಮೇಲೆ ಹಾಸಿ ಬೈತಾರೆ. ಇವಕ್ಕೇನಂತಾರ ಚುಚ್ಚು ಮಾತುಗಳು ಅಂತ ಕರೀತಾರೆ. ಇಂಥ ಹೀನ ಪ್ರವೃತ್ತಿಯಲ್ಲಿರುವಂಥ ನಮ್ಮಂಥ ಸಾಮಾನ್ಯರಲ್ಲಿ ಯಾರನ್ನೂ ದ್ವೇಷವನ್ನೇ ಮಾಡದಂಥ ಅಜಾತ ಶತ್ರುಗಳಾದ ಸಿದ್ದೇಶ್ವರಪ್ಪಗಳವರ ಘನವಾದ ವ್ಯಕ್ತಿತ್ವ ಎಲ್ಲಿ? ಅವರಲ್ಲಿ ಎಂಥ ಗುಣಗಳ ಪ್ರತಿಷ್ಠಿತವಾಗಿದ್ದು ಯಾರನ್ನೂ ಅವರು ಬೇರೆದವರಂತ ನೋಡಲೇ ಇಲ್ಲ. ಆತ್ಮವತ್ ಸರ್ವಭೂತಾನಿ ಯಹ ಪಶ್ಯತೆ ಸ ಪಶ್ಯತೆ. ತನ್ನಂತೆಯೇ ಸಮಸ್ತ ಜಗತ್ತನ್ನು ಯಾರು ನೋಡ್ತಾರಲ್ಲ ಅವರು ಮಹಾತ್ಮರು. ಅವರು ನಿಜವಾಗಿಯೂ ದೃಷ್ಟಾರರು, ದಾರ್ಶನಿಕರು, ಮಹಾತ್ಮರು. ಹಾಗೆಯೇ ಸತ್ಯ ಒಂದು ದಿವಸ ಸಹಿತ ಒಂದು ಮಾತು ಸಹಿತ ಸುಳ್ಳು ಆಡಲೇ ಇಲ್ಲ ಅವರು. ನಮಗೆ ಸುಳ್ಳು ಬಿಟ್ಟರೆ ಬೇರೆ ಮಾತ ಬರಂಗಿಲ್ಲ. ಅಜಗಜಾಂತರ ಅಂತ ಒಂದು ಅಂತಾರ. ಅಜ ಮತ್ತು ಗಜ. ಅಜ ಅಂದ್ರೆ ಆಡ, ಗಜ ಅಂದ್ರೆ ಆನೆ. ಇಲ್ರಿ ಇದು ಆಡನೂ ಕರ್ಗೈತಿ ಮತ್ತು ಆನೆನೂ ಕರ್ಗೈತಿ, ಎರಡು ಹೋಲಿಕೆ ಹಾಕವಂದ್ರೆ ಹೋಲಿಸ್ಲಕ್ಕ ಬರಂಗಿಲ್ಲ. ಇದು ಹುಲ್ಲತ್ತೈತ್ರಿ ಅದು ಹುಲ್ಲತ್ತೈತಿ ಅಂದ್ರೆ ಇದಕ್ಕೆ ಆಡಂತಾರ ಅದಕ್ಕೆ ಆನೆ ಅಂತಾರೆ. ಹಂಗೆ ಸಿದ್ದೇಶ್ವರಪ್ಪಗಳವರು ಇಡೀ ಜೀವಮಾನದ ಅವಧಿಯಲ್ಲಿ ಸುಳ್ಳನ್ನೇ ಅರಿಯಲಿಲ್ಲ, ಸುಳ್ಳಿನ ಗೊಡವೆಗೆ ಹೋಗಲಿಲ್ಲ, ಸತ್ಯ ಸ್ವರೂಪರಾಗಿದ್ದರು. ಅದಕ್ಕೆ ನಾವು ಈ ಗುರು ನಮನದಾಗ ಏನು ಕಲಿಯುವುದು ಅಂದ್ರೆ ಸ್ವಲ್ಪ ಆದರೂ ಹಿಂಸೆಯ ಕೆಲಸಗಳನ್ನು ಬಿಡ್ಲಾಕ ಕಲಿಬೇಕು. ಆ ಬಳಿಕ ದಯಾಳುಗಳಾಗಬೇಕು, ಕರುಣಾವಂತರಾಗಬೇಕು, ಸತ್ಯ ಹೇಳಲಿಕ್ಕೆ ಕಲಿಬೇಕು. ಅಸ್ತೇಯ ಇನ್ನೊಬ್ಬರ ವಸ್ತುವನ್ನು ಕಣ್ಣು ಎತ್ತಿ ಸಹಿತ ತಪ್ಪಾದರೂ ನೋಡ್ಲಾಕ ಹೋಗಬಾರದು. ನಮ್ದು ಹಂಗಾಕತ್ತೇನೆ. ಈಗೆಲ್ಲ ಕೋಟಿ ಕೋಟಿಗಟ್ಟಲೆ ತಮ್ಮದಲ್ಲದ ವಸ್ತುವನ್ನು ತಮ್ಮದು ಮಾಡ್ಕೋಬೇಕತಿ ಹೊಂಟಾರಿ ಕಲಿಯುಗದಾಗ ಜನ. ಭ್ರಷ್ಟಾಚಾರ ಅಂದರೆ ಏನದು? ಬರೀ ಒಂದು ಮನೆ ತೊಡಗು ಮಾಡೋದಲ್ಲ, ಎರಡು ಮನೆ ತೊಡಗು ಮಾಡೋದಲ್ಲ, ಇಡೀ ರಾಜ್ಯ ದೇಶವನ್ನೇ ಕಳ್ಳತನ ಮಾಡುವಂಥ ಜನ ಈಗ ಹುಟ್ಟ್ಯಾರಿ ಕಲಿಯುಗದಾಗ. ಭ್ರಷ್ಟಾಚಾರ ಅಂತ ಕರೀತಾರೆ ಅದಕ್ಕೆ. ಪ್ರತಿಯೊಬ್ಬರು ಟ್ಯಾಕ್ಸ್ ಅಂದರೆ ಏನಪ್ಪ? ಪ್ರತಿಯೊಬ್ಬ ಮನುಷ್ಯ ತನ್ನ ಬೆವರು ಸುರಿಸಿ ದುಡಿದಂಥ ದುಡ್ಡಿನಲ್ಲಿ ಈ ರಾಷ್ಟ್ರ ಸಮೃದ್ಧವಾಗಿರಲಿ ಅಂತ ತಿಳ್ಕೊಂಡು ಟ್ಯಾಕ್ಸ್ ಕಟ್ತಾನೆ. ಆ ಟ್ಯಾಕ್ಸನ್ನು ಒಂದು ರಾಷ್ಟ್ರದ ಬಜೆಟ್ಟಾಗಿ ಮಾರ್ಪಡ್ತದೆ. ಆ ಬಜೆಟನ್ನೇ ಕಳ್ಳತನ ಮಾಡಿ ತಿಂತಾರಂದ್ರೆ ಇವರಿಗೆ ಮನುಷ್ಯರು ಅನ್ನಂಗಿಲ್ಲ, ರಾಕ್ಷಸರಿಗಿಂತ ನಿಕೃಷ್ಟ ವರ್ಗ ಇದು. ಇಂಥವ್ರದಾರ. ಅದಕ್ಕೆ ಯೋಗಿ ಆಗಬೇಕಂದ್ರೆ ಬರೀ ಆಸನ ಪ್ರಾಣಾಯಾಮ ಮಾಡಿದರೆ ಯೋಗಿ ಆಗಂಗಿಲ್ಲ. ಯಾರ ವಸ್ತುವನ್ನು ತುಡುಗು ಮಾಡ್ದಂಗೆ ಕಣ್ಣೆತ್ತಿ ನೋಡ್ದಂಗಿದ್ದೀವಿ ಅಂದ್ರೆ ಅದು ನಿಜವಾದಂಥ ಯೋಗಿಯ ಲಕ್ಷಣ ಅಂತ ಹೇಳ್ತಾರೆ. ಹಂಗಿರ್ಬೇಕು. ಆ ಬಳಿಕ ಬ್ರಹ್ಮಚರ್ಯ. ಸಿದ್ದೇಶ್ವರಪ್ಪಗಳ ಶಕ್ತಿ ಯಾಕಿಷ್ಟಿತ್ತು ಅಂತ ಕೇಳಿದರೆ ಅವರಲ್ಲಿ ಅಖಂಡವಾದ ನೈಷ್ಠಿಕ ಬ್ರಹ್ಮಚರ್ಯ ಶಕ್ತಿ ಪ್ರತಿಷ್ಠಿತವಾಗಿತ್ತು. ಒಬ್ಬ ಮನುಷ್ಯ ಹೆಂಗೆ ಬದುಕಬೇಕು ಅಂದ್ರೆ ಗೃಹಸ್ಥನಾದರೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನಂತೆ ಬದುಕಬೇಕು. ಗೃಹಸ್ಥನಾದ್ರೆ ಬಸವಣ್ಣನವರಂಗ ಬದುಕಬೇಕು.
ಗೃಹಸ್ಥನಾದ್ರ ಇನ್ನೊಬ್ಬ ಹೆಣ್ಣು ಮಗಳನ್ನು ಸಾಕ್ಷಾತ್ ಪಾರ್ವತಿ ದೇವಿ ಅಂತ ನೋಡ್ಲಾಕ ಕಲಿತ ಅಂದ್ರೆ ಅದಕ್ಕೆ ಬ್ರಹ್ಮಚರ್ಯ ಅಂತ ಕರೀತಾರೆ. ಇನ್ನು ಸನ್ಯಾಸಿಯಾಗಿದ್ದ ಅಂದ್ರೆ ಭೀಷ್ಮಾಚಾರ್ಯನಂತಹ ಬ್ರಹ್ಮಚಾರಿಯಾಗಿರಬೇಕು. ಈಗಿನ ಆಧುನಿಕ ಕಾಲದಲ್ಲಿ ಏನು ಸಂಸ್ಕೃತಿ ಒಂದರೆ ಉಳಿದತೆ, ಹೆಣ್ಮಕ್ಕಳಿಗೆ ಒಂದು ವಸ್ತ್ರ ಸಂಸ್ಕೃತಿ ಅದ, ಗಂಡ್ಮಕ್ಕಳಿಗೆ ಒಂದು ವಸ್ತ್ರ ಸಂಸ್ಕೃತಿ ಅದ. ಎಂಥ ಅರಿವೆ ಹಾಕೋಬೇಕು, ಸಮಾಜದಲ್ಲಿ ನಾವು ಹೆಂಗಿರಬೇಕು, ನಮ್ಮ ಹಾವಭಾವ ಹೆಂಗಿರಬೇಕು, ಇದೆಲ್ಲ ಒಂದು ರೀತಿ ನೀತಿ ಸಂಸ್ಕಾರ ಶಿಷ್ಟಾಚಾರ ಅಂತ ಕರೀತಾರೆ. ಇದಕ್ಕೆ ಮುಂದುವರೆದಂಥ ನಾಗರಿಕ ಸಮಾಜದ ಗುಣಲಕ್ಷಣಗಳಿವು. ಆದರೆ ನಮಗೆ ಅದರ ಪರಿವೇ ಇಲ್ಲ. ಈಗ ಭಾಳ ಮುಂದುವರೆದಿದ್ದೀವಿ ಅಂತ ತಿಳ್ಕೊಂಡು ಹೆಂಗೆಂಗೋ ಮಾನ್ಯ 1ನೇ ತಾರೀಕು ನಿನ್ನೆಲ್ಲ 31 ರಾತ್ರಿ ಕುಡ್ದಾವು ಬೆಂಗಳೂರಾಗ ಮುಂಬೈದಾಗ 30, 35, 25 ವಯಸ್ಸಿನ ಹೆಣ್ಮಕ್ಕಳು ಅರ್ಧಂಬರ್ಧ ಅರಿವಿ ಹಾಕ್ಕೊಂಡು ಕುಡಿದ ರಸ್ತೆದಾಗ ಗಟ್ರದ ಮಗ್ಗಲು ಬಿದ್ದಾರಂದ್ರೆ ಇನ್ನೆಲ್ಲಿ ನಮ್ಮ ದೇಶದ ಸಂಸ್ಕೃತಿ ಉಳ್ದೈತಿ? ಇನ್ನು ಹೆಂಗೆ ನಮಗೆ ಆ ದೇವರನ್ನು ತಿಳ್ಕೊಳಕ್ಕೆ ಸಾಧ್ಯ ಆಗ್ತೈತಿ, ಅಪ್ಪುಗಳನ್ನು ತಿಳ್ಕೊಳಕ್ಕೆ ಸಾಧ್ಯ ಆಗ್ತೈತಿ? ಅದಕ್ಕೆ ಬ್ರಹ್ಮಚರ್ಯ, ಅಪರಿಗ್ರಹ ಇದಂತೂ ಅಪ್ಪುಗಳ ಜೀವನದಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಎಲ್ಲಿ ಒಂದು ವಸ್ತುವನ್ನು ಮುಟ್ಟಲೇ ಇಲ್ಲ ಅವರು, ಯಾವುದನ್ನು ನಮ್ಮ ಸಲುವಾಗಿ ಅಂತ ತಗೊಂಡು ಹೋಗಲಿಲ್ಲ ಎಲ್ಲಿಂದಲೂ ಕೂಡ. ಖಾಲಿ ಕೈಯಿಂದ ಆ ಊರಿಗೆ ಬರೋದು, ಮುಂಜಾನೆ 1 ತಾಸು ಪ್ರವಚನ ಹೇಳುವುದು, ಹೀಗೆ 1 ತಿಂಗಳಿದ್ದ ಅಲ್ಲಿ ಜನಾನ ಎಲ್ಲರಿಗೆ ಊಟ ಮಾಡಿಸ್ತಾ ಇದ್ದರು, ಎಲ್ಲ ಚಿಂತನೆ ಮಾಡ್ತಾ ಇದ್ದರು, ಕಾರ್ಯಕ್ರಮ ಮಾಡ್ತಾ ಇದ್ದರು. ಎಲ್ಲ ಮಾಡಿ ಮತ್ತು ಅಪ್ಪುಗಳು ಬರುವಾಗಲೂ ಖಾಲಿ ಕೈಯಿಂದ ಬಂದು ನಮಸ್ಕಾರ ಮಾಡ್ತಾ ಇದ್ದರು, ಹೋಗುವಾಗಲೂ ಕೂಡ ಎಲ್ಲರಿಗೂ ನಮಸ್ಕಾರ ಅಂಥೇಳಿ ಖಾಲಿ ಕೈಯಿಂದ ಹೋಗ್ತಿದ್ರಲ್ಲ, ಇದಕ್ಕೆ ಅಪರಿಗ್ರಹ ಅಂಥೇಳಿ ಕರೀತಾರೆ. ಏನನ್ನೂ ಬಯಸಲೇ ಇಲ್ಲ ಅಂದವರೇ, ಅಂಥ ಯೋಗಿಗಳೇ ತ್ಯಾಗಿಗಳೇ ಜಗತ್ ಪೂಜ್ಯರಾಗುವುದು. ಕಿಸೆನೇ ಇರಲಿಲ್ಲ ಅವರಿಗೆ. ನಮಗೆ ಕಿಸೆ ಅಲ್ಲ, ಚೀಲ ಅಲ್ಲ, ಟ್ರ್ಯಾಕ್ಟ್ರು ತುಂಬಂಗಿಲ್ಲ, ಟ್ರಕ್ ಸಹಿತ ಆದ್ರೆ ಕಡಿಮೆನೇ ಐತೆ ಅಂತೀವಿ ನಾವು. ಇಟ್ಟ ಆಶೆಬೂರ್ಖರಾದಂಥ ಸಾಮಾನ್ಯ ನಾವೆಲ್ಲಿ, ಆಸೆಯನ್ನೇ ಮನಸ್ಸಿನಿಂದ ಕಿತ್ತೊಗೆದಂಥ ದಿಟ್ಟ ಧೀಮಂತ ಧೀರ ಪುರುಷರಾದ ಅವರೇ ಎಲ್ಲಿ? ಒಂದಿಟ್ಟಾದರೂ ನಾವು ಕಲಿಬೇಕಲ್ಲ. ಅದಕ್ಕೆ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪುಗಳು ಅಂದ್ರೆ ಅಪಾರ ಜ್ಞಾನದ ಸಾಗರ. ಅವರು ದಿನಂಪ್ರತಿಯಾಗಿ ಅಧ್ಯಯನ ಮಾಡ್ತಾ ಇದ್ದರು. ಇದನ್ನು ನಾವೆಲ್ಲ ಕಲಿಬೇಕು. ದಿನಂಪ್ರತಿಯಾಗಿ ನಾವು 4 ಪುಟಾರೆ ಓದ್ಲಾಕ ಕಲಿಬೇಕು ಎಲ್ಲರೂ. ಶಾಲೆ ಕಲ್ತದೀವಿ ಅಂದ್ರೆ ಬರೀ ಒಮ್ಮೆ ಡಿಗ್ರಿ ಮುಗಿಸಿ ಒಮ್ಮೆ ಡಾಕ್ಟ್ರೇಟ್ ತೊಗೊಂಡು ಬಿಟ್ಟ ಬಳಕ ಹೊಳೆ ಪುಸ್ತಕದ ಮುಖಾನ ನೋಡಿಲ್ಲ ಮಂದಿ. ಇನ್ನೇನು ಮುಂದೆ ಪರೀಕ್ಷೆ ಅದಾವೋ, ಮಾಸ್ತರ್ ಕೇಳಾವದಾನೋ ಏನು ಮಾಡಾವದಾನಂತ ಯಾರೂ ಅದನ್ನು ಹಿಡ್ದೇ ಇಲ್ಲ ಪುಸ್ತಕ ಹೊಳ್ಳಿ. ಆದರೆ ಸಿದ್ದೇಶ್ವರ ಅಪ್ಪುಗಳೇ ಬರೆದಂಥ ಪುಸ್ತಕಗಳದಾವು. 6,000 ಪುಟದಷ್ಟು ಪುಸ್ತಕ ಬರೆದಾರ. 6 ಸಂಪುಟಗಳಲ್ಲಿ ಪ್ರಕಟ ಆಗ್ಯದ. ಇನ್ನೂ ಅನೇಕ ಸಾಹಿತ್ಯ ಪ್ರಕಟ ಆಗ್ಯದ. ದಿನಂಪ್ರತಿ 4 ಪುಟಾರೆ ಓದ್ಲಾಕ ಕಲಿಬೇಕು ಅಂದಾಗ ನಾವು ಜ್ಞಾನಿ ಆಗ್ತೀವಿ. ಇದು ಗುರುನಮನ ಮಾಡೋದು ಎದಕ್ಕೆ? ಮತ್ತು ಈಗ ಶಿವಾಜಿ ಜಯಂತಿ ಎದಕ್ಕೆ ಮಾಡ್ತಾರ? ಆ ಶಿವಾಜಿಯನ್ನು ಸ್ಮರಣ ಮಾಡಿದೀವಿ ಅಂದ್ರೆ ನಮ್ಮಲ್ಲಿ ಸುಪ್ತವಾಗಿರುವಂಥ ಧೈರ್ಯ, ಶೌರ್ಯ, ಸ್ಥೈರ್ಯ, ಅನೇಕ ಕ್ಷಾತ್ರ ತೇಜದ ಗುಣಗಳು ಹೊಳ್ಳಿ ಉಕ್ಕಿ ಏಳ್ತಾವ ಅಂತ ತಿಳ್ಕೊಂಡು ಶಿವಾಜಿಯ ಜಯಂತಿ ಮಾಡೋದು. ಹಂಗೆ ಸಿದ್ದೇಶ್ವರಪ್ಪಗಳು ಗುರುನಮನ ಯಾಕೆ ಮಾಡೋದು ಅಂದ್ರೆ ನಾವು ಕೂಡ ಸ್ವಲ್ಪ ಕತ್ತಲೆಯಿಂದ ಬೆಳಕಿನ ಕಡೆಗೆ ಬರಬೇಕು, ಅಸತ್ಯದಿಂದ ಸತ್ಯದ ಕಡೆಗೆ ಬರಬೇಕು, ಮೃತ್ಯುವಿನ ಬಾಯಿಯಿಂದ ಅಮೃತತ್ವದೆಡೆಗೆ ಸಾಗಬೇಕು ಅನ್ನುವುದಕ್ಕಾಗಿ ಅಪ್ಪುಗಳು ಗುರುನಮನವನ್ನು ಮಾಡುವುದು. ಸ್ವಲ್ಪ ಆದರೂ ಬದಲಾಗಬೇಕು. ಆ ಬಳಿಕ ಅಪ್ಪುಗಳ ಕನಸು ಏನೇನಿದ್ದು? ಸ್ವಚ್ಛತೆ. ಇದು ಅಪ್ಪುಗಳ ಮೊದಲನೇ ಆದ್ಯತೆ. ಊರಂದ ಬಳಕ ಊರು ಸ್ವಚ್ಛ ಇರಬೇಕು, ಗಟಾರಗಳು ಸ್ವಚ್ಛ ಇರಬೇಕು,
ಹಳ್ಳ್ಯಾಗದು ಎಲ್ಲ ರೋಡ್ ಮಗ್ಗಲು ಹೊಲಸು ಮಾಡ್ತೈತಿ ಮಂದಿ, ಟಾಯ್ಲೆಟ್ ಕಟ್ಕೋರಿ, ಆ ಬಳಿಕ ನಿಮ್ಮ ಊರಿಗೆ ಪ್ರವಚನಕ್ಕೆ ಬರ್ತಂತಿದ್ರು ಅಪ್ಪಗಳು. ಅದನ್ನು ಇನ್ನೂ ನಮಗೆ 75 ವರ್ಷ ಆದ ಸ್ವಾತಂತ್ರ್ಯ ಇನ್ನೂ ಮಾಡ್ಲಿಕ್ಕಾಗಿಲ್ಲ ನಮ್ಮ ದೇಶದೊಳಗೆ. ಆ ಬಳಿಕ ಇನ್ನೊಂದು ಅಪ್ಪಗಳ ಕನಸು ಏನಿತ್ತಪ್ಪ ಅಂದ್ರೆ, ಈ ಜಗತ್ತ, ಈ ಭೂಮಂಡಲ ಹಸಿರಾಗಿರಬೇಕು, ಎಲ್ಲ ಕಡೆಗಳಲ್ಲಿಯೂ ಗಿಡ ಗಂಟೆಗಳಿಂದ ಇದು ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಅನ್ನುವ ಬಂಕಿಂ ಚಂದ್ರ ಚಟರ್ಜಿಯವರ ಪರಿಕಲ್ಪನೆಯಂಥ ಭಾರತ ಭೂಮಂಡಲ ನಿರ್ಮಾಣವಾಗಬೇಕು ಅಂತ ಅಪ್ಪುಗಳ ಇಚ್ಛೆ ಇತ್ತು. ನಾವು ಗಿಡ ಕಡಿಯುವುದು ಕಲ್ತಿದ್ದೀವಿ ಹೊರತು ಗಿಡ ಹಚ್ಚೋದು ಕಲ್ತಿಲ್ಲ, ಹಚ್ಚರನ್ನು ಬೆಳೆಸೋದು ಕಲ್ತಿಲ್ಲ. ಜೂನ್ 5ನೇ ತಾರೀಕು ಬತ್ತಂದ್ರೆ ಪರಿಸರ ದಿನಾಚರಣೆ ಅಂತ ಎಲ್ಲರೂ ಗಿಡ ಹಚ್ತಾರೆ. ಜೂನ್ 6ನೇ ತಾರೀಕು ಅದನ್ನು ಯಾರು ಹೊಳ್ಳಿ ನೋಡಂಗೇ ಇಲ್ಲ, ಅದೈತೋ ಸತ್ತೈತೋ ಅಂತ ಗಿಡ. ಹೋಗಿ ಯಾರು ನೀರು ಹಾಕಂಗಿಲ್ಲ, ದನ ತಿಂದೈತೋ, ಆಡು ತಿಂದೈತೋ, ಕುರಿ ತಿಂದೈತೋ ಅಂತ ಯಾರೂ ನೋಡಂಗಿಲ್ಲ ನಾವು. ಹಿಂಗಾದ್ರೆ ನಾವು ಅಪ್ಪುಗಳು ಶಿಷ್ಯರ, ಅಪ್ಪುಗಳ ಭಕ್ತರಾಗ್ಲಕ್ಕೆ ಸಾಧ್ಯ ಇಲ್ಲ. ಜ್ಞಾನಯೋಗಾಶ್ರಮದಲ್ಲಿ ಅಪ್ಪುಗಳು ಏನು ಮಾಡ್ಯಾರಂತ ಅದನ್ನು ನೋಡಿ ಆದರೂ ನಾವು ಕಲಿಬೇಕಲ್ಲ. 40-50 ಗುರುದೇವಾಶ್ರಮಗಳಲ್ಲಿ ಅಪ್ಪುಗಳು ಏನು ಮಾಡ್ಯಾರ? ಬರೇ ಗಿಡ ಹಚ್ಚ್ರಪ್ಪ, ಬೆಳೆಸ್ರಿ, ಹಸಿರು ಮಾಡ್ರಿ, ಪ್ರಕೃತಿಯನ್ನು ಬೆಳೆಸ್ರಿ ಅಂತ ಹೇಳಿದರು. ವಿಜಾಪುರ ಆಶ್ರಮದ ಜಮೀನ 20 ಎಕರೆ. 20 ಎಕರೆಯಲ್ಲಿ ಎಲ್ಲಿ ಹೋಗಿ ನೋಡಿದರೂ ಕೂಡ ಬರೇ ಗಿಡಗಳೇ ಕಾಣ್ತಾವಲ್ಲ. ಇದು ಸಿದ್ದೇಶ್ವರಪ್ಪಗಳವರ ಆಶ್ರಮದ ಪರಿಕಲ್ಪನೆ. ಹಂಗೆ ನಾವು ಗಿಡ ಬೆಳೆಸ್ಲಕ್ಕೆ ಕಲಿಬೇಕು. ಬರೇ ಬಿಲ್ಡಿಂಗ್ ಕಟ್ಕೊಂಡು ಬೆಕ್ಕದಂಥ ಬಿಸಿಲಿದ್ರೆ ಏನಾತ್ರಿ AC ಹಚ್ಕೊಂಡು ಒಳಗೆ ಕುಂಡಿರ್ತೀವಂದ್ರೆ ಹಿಂದೆ AC ಹಚ್ಬೋದು. ಆದರೆ ಬರುವಂಥ ದಿನಮಾನಗಳಲ್ಲಿ AC ಸಹಿತ ಬ್ಲಾಸ್ಟ್ ಆಗ್ತಾವೆ, ಅಟ್ಟು ಉಷ್ಣತೆ ಹೆಚ್ಚಾಗ್ತದೆ. ಅವಾಗೇನು ಮಾಡೋದು? ಅದಕ್ಕೆ ನಾವೆಲ್ಲರೂ ಸ್ವಚ್ಛ ಗ್ರಾಮಗಳನ್ನು, ಸ್ವಚ್ಛ ನಗರಗಳನ್ನು ನಿರ್ಮಾಣ ಮಾಡಬೇಕು. ಹಸಿರು ಯುಕ್ತವಾದಂಥ ಸಸ್ಯ ಶ್ಯಾಮಲೆಯಾದಂಥ ಭೂಮಂಡಲವನ್ನು ಹೊಳ್ಳಿ ಕಟ್ಟಬೇಕು. ಪರಸ್ಪರ ನಕ್ಕೋತ್ ದ್ವೇಷ ಮಾಡಲಾರ್ದಂಗೆ ಇದ್ದೀವಿ ಅಂದ್ರೆ ಅವಾಗ ಅಪ್ಪುಗಳ ತತ್ವ ಸ್ವಲ್ಪ ಇಲ್ದ ಸ್ವಲ್ಪ ಪಾಲಿಸಿದಂಗೆ ಆಗ್ತದೆ. ಇರಲಿಲ್ಲ ಅಂದ್ರೆ ಏನೂ ಉಪಯೋಗ ಇಲ್ಲ. ಎಲ್ಲ ಸ್ವಾಮಿಗಳು ಅದಾರ, ಎಲ್ಲ ಸ್ವಾಮಿಗಳಿಗೆ ಅಪ್ಪುಗಳಿಗೆ ವ್ಯತ್ಯಾಸ ಏನೈತಿ ಅಂತ ಕೇಳಿದ್ರೆ, ಎಲ್ಲ ಸ್ವಾಮಿಗಳು ಬರೀ ಹೇಳ್ಕೋತ ಆದರೂ ಸಿದ್ದೇಶ್ವರ ಅಪ್ಪುಗಳು ಆಚರಣೆ ಮಾಡ್ಕೋತ ಆದರೂ ಅದಕ್ಕೆ ಅವರು ನಡೆದಾಡುವ ದೇವರಾದರು. ಇವತ್ತು ನೋಡ್ರಿ, ಎಲ್ಲ ಕಡೆಗಳಲ್ಲಿಯೂ ಬರೀ ನಮ್ಮ ದೇಶದಾಗಲ್ಲ, ವಿದೇಶದಾಗ ಸಹಿತ ಅಪ್ಪುಗಳ ಗುರುನಮನ ಮಾಡ್ಲಾತ್ಯಾರ. ಇದೇನು ಸಾಮಾನ್ಯ ಕೆಲಸ ಅಲ್ಲ. ದೇಹ ಬಿಟ್ಟು 3 ವರ್ಷ ಆಯಿತು, ಆದ್ರೂ ಅಪ್ಪುಗಳು ದೇಹ ಬಿಟ್ಟಾರತ್ತ ಯಾರಿಗೂ ಅನಿಸೇ ಇಲ್ಲ. ಯಾಕೆ ಅಂದರೆ ದಿನಂಪ್ರತಿ ಪ್ರವಚನ ಕೇಳ್ತಾರ, ಅವರು ಫೋಟೋಗಳನ್ನು ನೋಡ್ತಾರ, ವಿಡಿಯೋಗಳನ್ನು ನೋಡ್ತಾರ, ಪುಸ್ತಕ ಓದ್ತಾರ. ಅವರ ಪರಿಕಲ್ಪನೆಯಂಥ ಸಮಾಜ ಕಟ್ಟುವ ಪ್ರಯತ್ನದಲ್ಲಿರುವುದರಿಂದ ಯಾರಿಗೂ ಅಪ್ಪುಗಳು ಇಲ್ಲ ಅಂತ ಅನಿಸೇ ಇಲ್ಲ. ಮತ್ತು ಎಲ್ಲರಿಗೂ ಅಪ್ಪುಗಳು ಯಾರಪ್ಪ ಅಂದ್ರೆ ನಮ್ಮವರು. ನಮ್ಮ ಮನಸ್ಸಿನಾಗ ಏನು ಮಾತದಾವಲ್ಲ ಅವುಗಳನ್ನೇ ಅವರು ಪ್ರವಚನದಾಗ ಹೇಳ್ತಿದ್ರು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಅಂತಹ ಅಪ್ಪುಗಳು ನಮ್ಮೆಲ್ಲರ ಪುಣ್ಯದಿಂದಾಗಿ ನಮಗೆ ಸಿಕ್ಕರು. ಈ ಜೀವಮಾನದಲ್ಲಿ ಏನಾದರೂ ಒಂದು ಅತಿ ದೊಡ್ಡ ಲಾಭ ಏನಾದರೂ ಇದ್ರೆ ನಾವು ಸಿದ್ದೇಶ್ವರಪ್ಪಗಳ ದರ್ಶನ ತಗೊಂಡಿವಿ, ಒಂದೆರಡು ಮಾತು ಕೇಳಿದೀವಲ್ಲ, ಇದೇ ಅತಿ ದೊಡ್ಡ ಲಾಭ. ಇದಕ್ಕಿಂತ ದೊಡ್ಡ ಲಾಭ ಇಲ್ಲ. ನಾಳೆ ದೇಹ ಬಿಟ್ಟ ಬಳಕ ಯಮ ಕೇಳ್ದಂತ ಇಟ್ಕೋರಿ, ಏನಪ್ಪ ಮತ್ತೇನು ಮಾಡಿ ಬಂದು ಪುಣ್ಯದ ಕೆಲಸ ಜಗತ್ತಿಗೆ ಹೋಗಿ ಅಂತ ಕೇಳಿದ ಅಂದ್ರೆ, ಏನಿಲ್ಲ, ಜತ್ತಿ ಒಳಗೆ 1 ತಿಂಗಳು ಸಿದ್ದೇಶ್ವರಪ್ಪಗಳ ಪ್ರವಚನ ಇತ್ತು. ಅವಾಗ ನಮಗೆ ತಿಳಿಲಿ ಬಿಡಲಿ 1 ತಿಂಗಳು ಮುಂಜಾನೆ ಹೋಗಿ ಅವ್ರ ಪ್ರವಚನ ಕೇಳಿ ಬಂದಾನೆ. ನಾ ಭೂಮಿ ಮೇಲೆ ಹೋಗಿ ಪುಣ್ಯ ಮಾಡಿದ ಕೆಲಸ ಅಂತ ಹೇಳ್ರಿ, ಜಮಾನೆಮನ ಹೋಗಿ ಸ್ವರ್ಗಕ್ಕೆ ಕಳಿಸಿಬಿಡ್ತಾನೆ. ಇದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಯಾವುದದ? ನಾವು ಕುಂತ ಅಷ್ಟು ಸಾಧನ ಮಾಡ್ಲಿಕ್ಕಾಗಂಗಿಲ್ಲ. ಆದ್ರೆ ಅಂಥ ಮಹಾತ್ಮರ ಪ್ರವಚನ ಕೇಳಿದೀವಿ ಅಂದ್ರೆ ಇನ್ನೂ ಏನು ಬೇಕಿನ್ನು? ಇದ್ರಾಗ ಎಲ್ಲ ಆಯ್ತು. ಅವರಂದರೆ ಏನು ಸಾಮಾನ್ಯರಲ್ಲ, ಸಾಕ್ಷಾತ್ ದೇವರು. ಆ ರೀತಿಯಾಗಿ ನಿರಂತರವಾಗಿ ಬರೀ ಇವತ್ತು ಒಂದು ದಿವಸ ಅಲ್ಲ, ಪ್ರತಿದಿನವೂ ಕೂಡ ಗುರುಗಳನ್ನು ಸ್ಮರಿಸಬೇಕು, ಪ್ರತಿದಿನ ದೇವರನ್ನು ಸ್ಮರಣೆ ಮಾಡಬೇಕು.
ಆವಾಗ ನಮ್ಮ ಜೀವನ ಧನ್ಯವಾಗ್ತದೆ. ಭಾಳ ವರ್ಷಗಳ ಹಿಂದೆಯೇ ಈ ಜತ್ತಿಯ ಜನ ಆಧ್ಯಾತ್ಮಿಕ ಜ್ಞಾನಿಗಳಾಗಬೇಕು ಅಂತ ಮಲ್ಲಿಕಾರ್ಜುನ ಅಪ್ಪುಗಳು ಇಲ್ಲಿ ಶಿವಾನುಭವ ಮಂಟಪವನ್ನು ಕಟ್ಟಿದರು. ಎದಕ್ಕೆ ಕಟ್ಟಿದರು? ಮನೆ ಸುದ್ದಿ ಮಾತಾಡ್ಲಕ್ಕೆ ಕಟ್ಟಲಿಲ್ಲದನ, ದೇವರ ಕುರಿತಾಗಿ, ಅಧ್ಯಾತ್ಮ ತತ್ವದ ಕುರಿತಾಗಿ, ದೇಶ ಧರ್ಮ ಸಂಸ್ಕೃತಿಯ ಜಾಗೃತಿಗಾಗಿ ಒಂದು ಚಿಂತನೆಯ ಕೇಂದ್ರ ಆಗಲಿ ಅಂತ ಈ ಶಿವಾನುಭವ ಮಂಟಪವನ್ನು ಕಟ್ಟಿದರು. ಆ ಬಳಿಕ ಮುಂದುವರೆದು ಮರುಳು ಶಂಕರ ಅಪ್ಪುಗಳನ್ನ ಇಲ್ಲಿ ಬಿಟ್ಟು ಹೋದರು. ಆ ನಂತರದಲ್ಲಿ ಇಲ್ಲಿ ಬಂದ ಸಿದ್ದೇಶ್ವರ ಅಪ್ಪುಗಳ ಆಶೀರ್ವಚನ ಆಯಿತು. ನಿಮಗೆ ಏನರೇ ಹಂಗೆ ಮನಸ್ಸಿನಾಗ ತಾಪ ಅದು ಇದು ಇತ್ತಂದ್ರೆ ಇಲ್ಲಿ ಶಿವಾನುಭವ ಮಂಟಪಕ್ಕೆ ಬಂದು ಮಲ್ಲಿಕಾರ್ಜುನ ಅಪ್ಪುಗಳು, ಸಿದ್ದೇಶ್ವರ ಅಪ್ಪುಗಳು ಫೋಟೋದ ಮುಂದೆ ಕೂತು ಧ್ಯಾನ ಮಾಡಿ ಹೋಗ್ರಿ, ಎಲ್ಲ ಪರಿಹಾರ ಆಗ್ತದೆ. ಅಂಥ ಸಾಮರ್ಥ್ಯ ಇಲ್ಲಿ ಇರ್ತದೆ. ಅದಕ್ಕೆ ಇದು ಶಿವಾನುಭವ ಮಂಟಪ. ಆದ್ದರಿಂದ ಅಂಥ ಗುರುದೇವರು ಸಿದ್ದೇಶ್ವರ ಅಪ್ಪುಗಳು ಏನ್ರಿ, ನಾವೆಲ್ಲ ಬದುಕಬೇಕಂದ್ರೆ ದಿವಸಕ್ಕೆ 3-4 ಹೊತ್ತು ಊಟ ಮಾಡ್ತೀವಿ. ಮುಂಜಾನೆ ಒಮ್ಮೆ ನಾಷ್ಟ, ಮಧ್ಯಾಹ್ನ ಊಟ, ಸಂಜೆ ಊಟ, ಮತ್ತು ನಡು ಒಂದು 20 ಸಲ ಚಹಾ ಕುಡಿತೀವಿ. ಆದ್ರೆ ಅವರು ಮುಂಜಾನೆ ಒಂದು ರೊಟ್ಟಿ, ಸಾಯಂಕಾಲ ಒಂದು ರೊಟ್ಟಿ ಇಷ್ಟ ತಗೊಂಡು ದಿವಸಕ್ಕೆ 20-25 ಕಿಲೋಮೀಟ್ರ್ ವಾಕಿಂಗ್ ಮಾಡಿ, ದಿವಸ 2-3 ಕಾರ್ಯಕ್ರಮ ಮಾಡಿ, ಒಂದು ಪ್ರವಚನ ಹೇಳಿ, ನಿರಂತರವಾಗಿ ಬಿಡುವಿಲ್ಲದಂತೆ ಜಗತ್ತನ್ನು ಉದ್ಧಾರ ಮಾಡೋ ಕೆಲಸ ಮಾಡಿದ್ರಲ್ಲ, ಅವರೆಂಥ ತ್ಯಾಗಿಗಳಿರಬಾರದು, ಎಂಥ ತಪಸ್ವಿಗಳಿರಬಾರದು. ಅದಕ್ಕೆ ನಾವು ತುಸು ಕಲಿಬೇಕು. ಅದನ್ನು ಮಿತಾಹಾರಿಗಳಾಗಿರಬೇಕು. ಅಪ್ಪುಗಳದಿಂದ ಕಲಿಯುವುದೇನಪ್ಪ, ಅಪ್ಪುಗಳು ತೆಳ್ಳಗಿದ್ರು. ತೆಳ್ಳಗಿದ್ರಂದ್ರೆ ಏನು, ಅಷ್ಟು ಕಡಿಮೆ ಪ್ರಸಾದ ಮಾಡ್ತಿದ್ರು. ಆ ಬಳಿಕ ಕೆಲಸ ಆ ರೀತಿಯಾಗಿ ಮಾಡ್ತಾಯಿದ್ರು. ನಮ್ಮದು ಕೆಲಸ ಎಲ್ಲ ಶೂನ್ಯ, ಉಣ್ಣುದರೆ ಭಾಳ ಐತಿ. ಈ ಎಲ್ಲ ನೋಡ್ಬೇಕು, ಸಣ್ಣ ಸಣ್ಣ ಮಕ್ಕಳು ಎಷ್ಟು ದಪ್ಪಾಗ್ಯಾವ, ಎದಕ್ಕೆ? ಕೆಲಸ ಇರಲಾರ್ದಕ್ಕೆ. ಮತ್ತಿನ್ನೆಲ್ಲ ತಾಯಂದಿರಂತೂ ಹೇಳಬಾರ್ದ ಕತೆ ಅವ್ರದ್ದು. ಮಕ್ಕಳಾದ ನಂತರ ಇವ್ರು ನೋಡಿದ್ರೆ ಮುಗಿದ ಹೋದ ಶೆಟ್ರ ಹಚ್ಬೇಕು ಮನೆಗೆ, ಅಷ್ಟು ದಪ್ಪಾಗಿರ್ತಾರೆ. ಏನು ಮಾಡೋದು, ಅಷ್ಟು ದೊಡ್ಡ ಶರೀರ ತೊಗೊಂಡು. ಅಪ್ಪುಗಳ್ದಿಂದ ಏನು ಕಲಿದಪ್ಪ, ಮುಂಜಾನೆ 6-7 ತಿರುಗಾಡ್ಲಕ್ಕೆ ನಿಮಗೆ ಮನ್ಯಾಗ ಯಾರೇ ಬ್ಯಾಡ ಅಂದಿರ್ತಾರೆ? ಏನೂ ಇಲ್ಲ. ಆದರೂ ನಾವು ತಿರುಗಾಡಂಗಿಲ್ಲ. ಅದಕ್ಕೆ ನಮ್ಮ ಆರೋಗ್ಯ ಕಾಯ್ಕೋಬೇಕು, ಮಿತಾಹಾರಿಯಾಗಿರಬೇಕು. ಆ ಬಳಿಕ ದಿನ ಪ್ರವಚನ ಕೇಳಬೇಕು, ಯೋಗ ಮಾಡಬೇಕು, ಪರಿಸರ ಸ್ವಚ್ಛ ಇಡಬೇಕು, ದೇಶ ಧರ್ಮದ ಚಿಂತನೆಯನ್ನು ಮಾಡ್ತಾ ಇರಬೇಕು, ಮತ್ತು ನಮ್ಮ ಮನೆಯ ಕಲ್ಯಾಣವನ್ನು ಮಾಡ್ತಾ ಇರಬೇಕು. ಆಗ ನಮ್ಮ ಜೀವನ ಉಜ್ವಲವಾಗ್ತದೆ. ಅಂಥ ಸದ್ಬುದ್ಧಿಯನ್ನು ಪರಮ ಪೂಜನೀಯರು ನಮ್ಮೆಲ್ಲರಿಗೂ ಕೊಟ್ಟು ಕರುಣಿಸಲಿ.